Come ವೆಲ್ಕಮ್ back to ಹಲಸಿನ ಸೊಪ್ಪು ವಾಷಿಂಗ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಲಾಸ್ಟ್ ಟೈಮೇ ವ್ಲಾಗಲ್ಲಿ ಹೇಳ್ದಂಗೆ ಪೇಂಟ್ ಎಲ್ಲ ಮಾಡಿದ್ರು, ಅದು ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ, ಈ ಕಡೆ ಟಿ ವಿ ಜೊತೆಗೆ ಇಲ್ಲೊಂದು ಡಿಸೈನ್ ಮಾಡಿದ್ದಾರೆ, ಹಾಗೆ ಆಪೋಸಿಟ್ಟು ಅದೇ ಥರದೊಂದು ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಎದುರುಗಡೆ. ಅದು ಬಿಟ್ಟರೆ ಇಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಜಸ್ಟ್ ಇದು ಟೇಪ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಪೇಂಟ್ ಹೊಡೆದಿರೋದು, ಅದು ಒಂದು ಡಿಸೈನ್ ಆಗಿದೆ. ಇಲ್ಲಿ ಬಂದು ಪರ್ಪಲ್ ಕಲರ್ ಪೇಂಟ್ ಮಾಡಿದ್ದಾರೆ, ಅದ್ರ ಆಪೋಸಿಟ್ಟು ಪರ್ಪಲ್ಲು. ಇನ್ನು ಒಳಗಡೆ ಎಲ್ಲ ಬಂದರೆ ಸ್ವಲ್ಪ ಕಲರ್ ಚೇಂಜ್, ಆದರೆ ಇದಿಷ್ಟು ಮಾತ್ರ ಲುಕ್ಕಾಗಿ ಕಾಣಿಸುತ್ತೆ. ಒಳಗಡೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನು ಇಲ್ಲಿಗೆಲ್ಲ ಪೇಂಟ್ ಆಗೋಕ್ಕಿದೆ, ಸೊ ಏನೂ ಕ್ಲೀನ್ ಆಗಿಲ್ಲ. ಹೊರಗಡೆ ಎಲ್ಲ ಪೇಂಟ್ ಹಬ್ಬಗಳು ಅದೇ ಥರ ಇದೆ. ಇನ್ನು ಒಂದು 2 ಡೇಸಲ್ಲಿ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಇಲ್ಲಿಗೆ ಮತ್ತು ವಿಂಡೋಸ್ಗೆ, ಡೋರ್ಗೆಲ್ಲ ಇದೆ, ಬಟ್ ಗೋಡೆಗಡೆಗೆಲ್ಲ ಫಿನಿಶ್ ಆಗಿದೆ. ಇವಾಗ ನಮ್ಮ ದೊಡ್ಡಮ್ಮನವರು ಮನೆಗೆ ಬಂದಿದ್ರು, ಪೇಂಟ್ ಎಲ್ಲ ಹೇಗಾಗಿದೆ ಅಂತ ನೋಡ್ತಾ ಇದ್ರು. ಪೇಂಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇದೆಲ್ಲ ಪೇಂಟ್ ಚೆನ್ನಾಗಿದೆಯಾ? ಸೂಪರ್ ಉಂಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಹೇಳಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿದ್ದೀರಾ? ಪಾಪು ಬಂದು ಮಲಗಿದ್ದಾಳೆ, ನಮ್ಮ ಅಕ್ಕ ಕೆಲಸ ಮಾಡ್ತಿದ್ದಾಳೆ, ನಮ್ಮ ಶ್ವೇತಕ್ಕ ಸಾಂಬಾರು ಮಾಡ್ತಾ ಇದ್ದಾಳೆ, ಅಪ್ಪ ಅಮ್ಮ ಎಲ್ಲ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವರು ಬಂದು ನಮ್ಮ ದೊಡ್ಡಮ್ಮಂದು ಅಮ್ಮ. ಸೊ ನಾನು ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ. ದೋಸೆಗೆ ಎಂತಂದರೆ ಚಟ್ನಿ. ಇಂಥ ಚಟ್ನಿ? ಎಂಥ ಚಟ್ನಿ ಅಂದರೆ ವಾಷಿಂಗ್ ಸೊಪ್ಪು. ಇಂಥ ಸೊಪ್ಪು? ವಾಷಿಂಗ್ ಸೊಪ್ಪು. ಹಲಸಿನ ಸೊಪ್ಪು? ವಾಷಿಂಗೆ ಸೊಪ್ಪು. ನೀವು ಯಾರ ಜೊತೆ ಬಂದಿದ್ದು? ನಾನು ಮೊನ್ನೆ ಬಂದೆ. ಒಬ್ಬರೇ ಬಂದ್ರಾ? ನಾನು ನಾಳೆ ಹೋಗಲ್ಲ. ಮದುವೆ ಮುಗಿಸ್ಕೊಂಡು ಹೋಗಿ ಮತ್ತೆ ಬರಲ್ಲ. ಕುಚ್ರೆ ಅದು ಬದಿ ಬರ್ಬೇಕು ಇಲ್ಲಿಂದ. ಕುಚ್ಚಿ ಹಂಗಾರೆ ತಾಕತ್ತಿದ್ರೆ ನಿಂಗೆ ಬರ್ತಿ ಅಂತ ನೋಡ್ತೀನಿ. ಕುಚ್ಚಿ ಕುಚ್ಚಿದೆ ಕಣೆ, ಕುಚ್ಚಿಡೆ. ನನಗೆ ಹೆದರು ಜನ ಅಲ್ಲ. ಶ್ವೇತಾ ಅವ್ರದ್ದು ಸಾಂಬಾರು ರೆಡಿ ಆಗ್ತಿದೆ ನೋಡಿ. ಇಲ್ಲಿ ಕುಕ್ಕರ್ ವಿಸಲ್ ಹೊಡಿತಾ ಇದೆ. ಇವಾಗ ಅವಳು ಆ ಕಡೆ ಇದ್ದಾಳೆ, ಬೇಳೆ ಬೇಯಕ್ಕೆ ಇಟ್ಟಿದ್ದಾಳೆ ಅನಿಸುತ್ತೆ. ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದಾಳೆ ಇವತ್ತು. ಇವಳು ನಮ್ಮ ಶ್ವೇತಕ್ಕ, ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಬ್ಲಾಗಲ್ಲಿ ಬಂದಿದ್ದಾಳೆ. ಇವಳು ಯಾವಾಗಲೂ ಫೇಸ್ ತೋರಿಸಲ್ಲ, ಬ್ಯಾಕೆ ತೋರಿಸ್ಕೊಂಡಿರ್ತಾಳೆ. ಇವಳಿಗೆ ಸ್ವಲ್ಪ ನಾಚಿಕೆ, ಹಾಗಾಗಿ ಸೌತೆಕಾಯಿ ಸಾಂಬಾರು ಮಾಡ್ತಿದ್ದಾಳೆ ಇವಾಗ. ಏನೇ ಇಲ್ಲ ಕಣೆ, ಏನೇ ಇಷ್ಟೇ ಇದೆ, ಬೇರೆ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಮನೆ ಎದುರುಗಡೆಯಿಂದ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಿದೆ, ಯಾಕಂದರೆ ಏನೂ ಕ್ಲೀನ್ ಆಗಿಲ್ಲ. ಹಾಗೆ ತೋರಿಸ್ತೀನಿ ನೋಡಿ. ಇಲ್ಲಿಗೊಂದು ಡಿಸೈನ್ ಮಾಡಿದ್ದಾರೆ, ಸೇಮ್ ಒಳಗಡೆ ಥರನೇ ಡಿಸೈನ್ ಇದೆ. ಹೊರಗಡೆ ಬಂದರೆ ಟೈಲ್ಸ್ ಇದೆ, ಸೋಫಾ ಮತ್ತು ಇದು ಪೇಂಟ್ ಬಾಕ್ಸ್ ಎಲ್ಲ ಹಂಗಂಗೆ ಇದೆ, ಯಾಕಂದರೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಇಷ್ಟು ಇದೆ ನಮ್ಮ ಮನೆ. ಇವಾಗ ಎದುರುಗಡೆ ಬಂದು ಈ ಥರ ಸುತ್ತಮುತ್ತ ಫುಲ್ಲು ಗ್ರೀನರಿ. ಅದು ನಮ್ಮ ಮನೆ ಚಿನ್ನು ನಾಯಿ, ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಇವತ್ತು ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ನಿನ್ನೆ ಸ್ವಲ್ಪ ಮೋಡ ಆಗಿತ್ತು, ಇವತ್ತು ಬಿಸಿಲು ಬೀಳ್ತಾ ಇದೆ ನೋಡಿ. ಇದು ಎಲ್ಲ ನಮ್ಮ ಮನೆ ಫ್ರಂಟ್. ಕಾಫಿ ಗಿಡ, ಅಡಿಕೆ, ಆಮೇಲೆ ತೆಂಗಿನಕಾಯಿ, ಮೆಣಸು ಎಲ್ಲ ಇದೆ ನೋಡಿ, ಕಾಣಿಸ್ತಿರ್ಬೋದು. ಸುತ್ತನೂ ಇದೇ ಥರ ಇರೋದು.
ನನ್ನ ಮಗಳು ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. 11 ಆಗಿದೆ. ಜಾಸ್ತಿ ಹೊತ್ತೇನು ಮಲ್ಕೊಳ್ಳಲ್ಲ, ಇವಾಗ ಎದ್ದಿದ್ದಾಳೆ ನೋಡಿ. ಹಾಯ್ ಮಾಡಿ ಮಗ, ಹಾಯ್. ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ಇವಳು. ನನಗೆ ಮೆಹಂದಿ ಕ್ರೇಜ್ ಸ್ವಲ್ಪ ಜಾಸ್ತಿ ಆವಾಗಿಂದನೂ. ಅದಕ್ಕೆ ಏನಾದರೂ ಸಿಕ್ಕಿದರೆ ಈ ಥರ ಮೆಹಂದಿ ಹಾಕ್ತಾ ಇರ್ತೀನಿ ನೋಡಿ. ಭಾರಿ ಏನು ಚೆನ್ನಾಗಿ ಬರಲ್ಲ, ಆದರೆ ಮೆಹಂದಿ ಅಂದರೆ ಇಷ್ಟ ನನಗೆ. ಕೈಯಲ್ಲೆಲ್ಲ ಹಾಕ್ಕೊಂಡು ಜಾಗನೇ ಇಲ್ಲ ಇವಾಗ. ಅದಕ್ಕೆ ಇವಾಗ ಈ ಥರ ರಟ್ಟು ಪೇಪರ್ ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ಹಾಕ್ತಾ ಇರ್ತೀನಿ. ಇವಾಗ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬ್ಯಾಕ್ ಸೈಡಲ್ಲಿ ಮಾಡು ಹಾಳಾಗಿತ್ತು, ಅದನ್ನು ಸರಿ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ಅವರೆಲ್ಲ ಸೇರಿ. ಬೆಳಿಗ್ಗೆ ಟಿಫನ್ ಕಡುಬು ಮಾಡಿದ್ರು ಅಮ್ಮ, ಅದ್ರ ಜೊತೆಗೆ ಇವಾಗ ಸೌತೆಕಾಯಿ ಸಾಂಬಾರು ಹಾಕ್ಕೊಂಡು ತಿಂಡಿ ತಿಂತಾ ಇದ್ದೀನಿ. ಬೆಳಿಗ್ಗೆ ತಿನ್ನೋಕ್ಕಾಗಿರಲಿಲ್ಲ, ಹಾಗಾಗಿ. ಆಕ್ಚುಲಿ ಮುಖ ನಾರ್ಮಲ್ ಆಗಿದ್ರೆ ಚಂದ, ಇಲ್ಲಾಂದ್ರೆ ಬೂದಿ ಆಗುತ್ತಲ್ಲೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.